ಅದ ಚಾನಲ್ ನೋಡಿ ಫ್ರೆಂಡ್ಸ್, ನಾನಿವತ್ತು ಆನಿಯನ್ ಚಟ್ನಿ ಮಾಡಿ ತೋರಿಸ್ತಾ ಇದ್ದೆ. ಊಟಕ್ಕೆ ನಮಗೆ ಅಡುಗೆ ಎಲ್ಲ ತರಕಾರಿ ಎಲ್ಲ ಇಲ್ಲದೆ ಇರುವಾಗ ಇದನ್ನು ಶುಭದಲ್ಲಿ ಮಾಡಿ ಚಂದ ಮಾಡಿ ಹೈ ಕ್ಲಾಸ್ ಊಟ ಮಾಡ್ಲಿಕ್ಕೆ ಫ್ರೆಂಡ್ಸ್. ಹಾಗೆ ಇದನ್ನೊಂದು ಫಸ್ಟ್ ನಾವು ಮೆಣಸು ಮತ್ತು ಕೊತ್ತಂಬರಿ ಡ್ರೈ ರೋಸ್ಟ್ ಮಾಡ್ಕೊಂತೆ ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ಫಸ್ಟು ಕೊತ್ತಂಬರಿ ಹಾಕೊಂಡೆ, ಒಂದು 10-12 ಒಣಮೆಣಸು ಹಾಕೊಂಡೆ. ಬೋಲಿಗೆ ತಗೊಂಬ ಬಾಣಲಿಗೆ ಒಂಚೂರು ಎಣ್ಣೆ ಹಾಕೊಂಬ. ಒಂದು ಟೀ ಸ್ಪೂನ್ ಜೀರಿಗೆ ಹಾಕೊಂಬ. ಇದೇ ಬಾಣಲಿಗೆ ನೀರುಳ್ಳಿ ಹಾಕೊಂಬ ಫ್ರೆಂಡ್ಸ್. ಸ್ವಲ್ಪ ಗೋಲ್ಡನ್ ಕಲರ್ ಬರುವಷ್ಟು ಹುರ್ಕೊಂಬ. ಗೋಲ್ಡನ್ ಕಲರ್ ಬಂತಲ್ಲ, ಈಗ ಆಫ್ ಮಾಡ್ಕೊಂಬ. ನೋಡಿ ಫ್ರೆಂಡ್ಸ್, ಈ ಮಸಾಲೆ, ಈ ನೀರುಳ್ಳಿ, ಈ ರೋಸ್ಟ್ ಮಾಡ್ಕೊಂಡದ್ದು ಫ್ರೆಂಡ್ಸ್. ಉಪ್ಪು ರುಚಿಗೆ ತಕ್ಕಷ್ಟು, ಒಂಚೂರು ಹುಣಸೆ ಹುಳಿ ರಸ, ಒಂದು ಕಪ್ ತೆಂಗಿನಕಾಯಿ ಇಟ್ಕೊಂಡಿದ್ದಾರಲ್ಲ ಅದನ್ನು ಹಾಕೊಂಡು ಇದಿಷ್ಟನ್ನು ಮಿಕ್ಸಿಯಲ್ಲಿ ಹರ್ಕೊಂಬರ್ತೀನಿ ಫ್ರೆಂಡ್ಸ್. ಹೆಚ್ಚು ಸಣ್ಣ ಮಾಡಲಿಲ್ಲ, ನಾನು ಕೋರ್ಸಾಗಿ ಹರ್ಕೊಂಡು ಬಂದೆ ನೋಡಿ. ಹೀಗೆ ಫ್ರೆಂಡ್ಸ್, ಹಸಿ ಎಣ್ಣೆ, ತೆಂಗಿನ ಎಣ್ಣೆ, ನಾನು ವರ್ಜಿನ್ ಕೋಕೋನಟ್ ಆಯಿಲ್ ಹಾಕಂತ ಇದ್ದೆ. ಮೇಲೆ 1-2 ಚಮಚ ಹಾಕೊಂಡು ಬಿಡುವ. ನೋಡಿ ಫ್ರೆಂಡ್ಸ್, ಎಷ್ಟೋ ರುಚಿಯಾದ ಸ್ವಲ್ಪ ವೆರೈಟಿ ಆನಿಯನ್ ಚಟ್ನಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಅನ್ನಕ್ಕೆ ಹೀಗೆ ಮಿಕ್ಸ್ ಮಾಡ್ಕೊಂಡು ಊಟ ಮಾಡೋಕ್ಕಂತ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್. ತರಕಾರಿ ಎಲ್ಲ ಇಲ್ಲದೆ ಇರುವಾಗ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಕಳಿಸ ಈ ಥರ ಚಟ್ನಿ ಟ್ರೈ ಮಾಡಿ. ಎಲ್ಲದಕ್ಕೂ ಚಪಾತಿಗೆ ಸಹ, ಪೂರಿ ಚಪಾತಿಗೆಲ್ಲ ಸಹ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಇದು. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ. ಥ್ಯಾಂಕ್ ಯು.